ಎಲ್ಪಿಜಿ ಸಿಲಿಂಡರ್ ಕೊರತೆಯ ಹಿನ್ನೆಲೆ ಅನಿಲ ಕಂಪನಿಗಳು ಗ್ರಾಹಕರ ಬುಕಿಂಗ್ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಇದರ ಮುಖ್ಯ ಉದ್ದೇಶ ಎಲ್ಲರಿಗೂ ಸಮಾನವಾಗಿ ಅನಿಲ ಪೂರೈಕೆ ಆಗುವಂತೆ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಆದ್ಯತೆ ನೀಡುವುದು. ಈಗ ಗ್ರಾಹಕರು ಹಳೆಯದಂತೆ ಯಾವಾಗ ಬೇಕಾದರೂ ಸಿಲಿಂಡರ್ ಬುಕ್ ಮಾಡೋ ಅವಕಾಶ ಇಲ್ಲ. ನಿಗದಿತ ಅವಧಿ ಕಾದ ಬಳಿಕವೇ ಮುಂದಿನ ಬುಕಿಂಗ್ ಮಾಡಬೇಕಾಗಿದೆ. ಮೊದಲು 14.2 ಕೆಜಿ ಸಿಲಿಂಡರ್ಗಾಗಿ 25 ದಿನಗಳ ಬಳಿಕ ಬುಕಿಂಗ್ ಮಾಡಬಹುದಾಗಿತ್ತು. ಆದರೆ ಈಗ ಈ ಅವಧಿಯನ್ನ 35 ದಿನಗಳಿಗೆ ವಿಸ್ತರಿಸಲಾಗಿದೆ. ವಿಶೇಷವಾಗಿ ಡಬಲ್ ಕನೆಕ್ಷನ್ ಹೊಂದಿರುವವರಿಗೆ ಇದು ಅನ್ವಯಿಸುತ್ತದೆ. ಪ್ರಧಾನಿ ಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳು ಇನ್ನಷ್ಟು ಕಾಯಬೇಕು. ಇವರಿಗೆ 45 ದಿನಗಳ ಬಳಿಕ ಮಾತ್ರ ಮುಂದಿನ ಬುಕಿಂಗ್ಗೆ ಅವಕಾಶ. ಒಂದು ಸಿಲಿಂಡರ್ ಮಾತ್ರ ಇರುವವರಿಗೆ 25 ದಿನಗಳ ನಂತರ ಬುಕಿಂಗ್ ಮಾಡಬಹುದು. ಗ್ರಾಮೀಣ ಪ್ರದೇಶದ ಗ್ರಾಹಕರಿಗೆ ನಿಯಮ ಇನ್ನಷ್ಟು ಕಠಿಣ. 45 ದಿನಗಳ ಬಳಿಕ ಮಾತ್ರ ಬುಕಿಂಗ್ ಸಾಧ್ಯ. ಇನ್ನು ಸಿಲಿಂಡರ್ ವಿತರಿಸುವಾಗ OTP ಕಡ್ಡಾಯವಾಗಿದ್ದು, ಈ KYC ಪೂರ್ಣಗೊಳಿಸದಿದ್ದರೆ ಬುಕಿಂಗ್ ರದ್ದು ಆಗುವ ಸಾಧ್ಯತೆ ಹೆಚ್ಚಿದೆ. ಸರ್ಕಾರ ಪ್ರತಿ ಹಣಕಾಸು ವರ್ಷಕ್ಕೆ ಕೇವಲ 12 ಸಬ್ಸಿಡಿ ಸಿಲಿಂಡರ್ಗಳನ್ನ ಮಾತ್ರ ನೀಡುತ್ತದೆ. ಇದಕ್ಕಿಂತ ಹೆಚ್ಚು ಬೇಕಾದರೆ ಕುಟುಂಬದ ಮಾಹಿತಿ, ಅತಿಥಿಗಳ ಸಂಖ್ಯೆ ಅಥವಾ ಕಾರ್ಯಕ್ರಮಗಳ ವಿವರ ನೀಡಬೇಕಾಗಿದೆ. ಅದರ ಆಧಾರದ ಮೇಲೆ ಹೆಚ್ಚುವರಿ ಸಿಲಿಂಡರ್ ನೀಡಲಾಗುತ್ತದೆ. ಈ ನಿಯಮಗಳು ಕೆಲವರಿಗೆ ಕಷ್ಟವಾಗಬಹುದು, ಆದರೆ ಎಲ್ಲರಿಗೂ ಸಮಾನವಾಗಿ ಅನಿಲ ಸಿಗುವಂತೆ ಮಾಡಲು ಈ ಕಾರ್ಯಕ್ರಮಗಳು ಅಗತ್ಯ. ಆದ್ದರಿಂದ ಗ್ರಾಹಕರು ತಮ್ಮ ಬಳಕೆಯನ್ನು ಈಗಿನಿಂದಲೇ ಯೋಜಿತವಾಗಿ ನಿರ್ವಹಿಸುವುದು ಮುಖ್ಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.